ಬಂದು ಏನು ಇವತ್ತು ಗೆಟ್ ಟುಗೆದರ್ ಅಂತ ಒಂದು. ಸೊ ಇವತ್ತಿನ ವ್ಲಾಗ್ ಬಂದು ಫ್ಯಾಮಿಲಿ ಗೆಟ್ ಟುಗೆದರ್ ವ್ಲಾಗ್ ಆಗಿರುತ್ತೆ. ಈ ಇಯರಲ್ಲಿ ನಮ್ಮದು ಒಂದು 5 ಕಪಲ್ಸ್ಗೆ ನ್ಯೂಲಿ ಮ್ಯಾರೇಜ್ ಆಗಿದೆ. ಎಲ್ಲ ನಮ್ಮ ಸಿಸ್ಟರ್ಸ್ ಮಕ್ಕಳುಗಳೇ. ಅವ್ರಿಗೋಸ್ಕರ ನಾವು ಒಂದು ಲೈಟ್ ಡಿನ್ನರನ್ನು ಇಟ್ಕೊಂಡಿದ್ದೀವಿ. ಇವಾಗೆಲ್ಲ ತಗೊಂಡು ಸ್ವಲ್ಪ ಶಾಪಿಂಗ್ ಮಾಡಿ ಇವಾಗ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ನಾನು ಮತ್ತು ನನ್ನ ತಮ್ಮ ಅದು ತೊಗೊತಿದ್ದಾನೆ. ನಿಂಗೆ ಬೇಡ ಹೂವು ಬಂದಿದೆ. ಈಗ ದೇವ್ರ ಮನೆಯಲ್ಲ ಸ್ವಲ್ಪ ಡೆಕೋರೇಟ್. ಆ ಕಡೆ ಹಿಂದಕ್ಕೆ ಎಲ್ಲಾದ್ರೂ ಇಕ್ಬಿಡಿ. ಅದು ಆತಾನೇ ಇಲ್ಲ. ನಾನು ಅವಾಗ ಹಂಗೆ ಹಾಕಿದ್ದು. ಮರನ ಗಿಡ ನಮ್ಮ ತಂಗಿ ಮನೇಲಿ ಫಂಕ್ಷನ್ ಇದ್ವಿ, ಅದಕ್ಕೆ ಎಲ್ಲರೂ ಸೇರಿದ್ದೀವಿ. ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣಿಗೆ ಊಟಕ್ಕೆ ಇಟ್ಕೊಂಡಿದ್ದಾರೆ ನಮ್ಮ ತಂಗಿಯವರು. ಅದಕ್ಕೆ ನಾವೆಲ್ಲರೂ ಬೆಳಗ್ಗೆ ಬಂದಿದ್ದೀವಿ. ಒಬ್ಬಟ್ಟು ಮಾಡ್ತಾ ಇದ್ದೀವಿ. ನಾನ್ ವೆಜ್ ಮಾಡಿದ್ದೀವಿ. ತಿಂದೇ ಇದ್ದವ್ರು ಒಬ್ಬಟ್ಟು ಊಟ, ಕಾಯಿ ಒಬ್ಬಟ್ಟು ಕಾಯೊಳಗೆ. ಏನು ಗೊತ್ತಾ, ನಮಗೆ 7 ದೊಡ್ಡಮ್ಮ ಚಿಕ್ಕಮ್ಮಸ್ ಇದ್ದಾರೆ. 7 ದೊಡ್ಡಮ್ಮಸ್ ಚಿಕ್ಕಮ್ಮಸ್ ಇದ್ದಾರೆ. ಬಟ್ ನನಗೆ ಚಿಕ್ಕಮ್ಮ ಅಂತೂ ಯಾರೂ ಇಲ್ಲ, ಯಾಕಂದ್ರೆ ನಮ್ಮ ಅಮ್ಮನೇ ಯಂಗೆಸ್ಟ್. ನಮ್ಮಮ್ಮ 7th, ನಮ್ಮ ಮಮ್ಮಿ 6th. ಸೊ 7 ಸಿಸ್ಟರ್ಸ್ ಇವರು. 7 ವಂಡರ್ಸ್ ಅಂತಾನೆ ಅನ್ಕೊಳ್ಳಿ. ಇವಾಗ ಎಲ್ಲಾರನ್ನೂ ಬಂದು ಒಬ್ರೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ಸೊ ನೀವು ಜ್ಞಾಪಕ ಇಟ್ಕೊಳ್ಳಿ, ತುಂಬಾ ಫ್ಯೂಚರ್ ಬ್ಲಾಗ್ಸ್ ಅಲ್ಲಿ ಬರ್ತಾನೆ ಇರ್ತಾರೆ ಇವರು. ನಮ್ಮ ಫಸ್ಟ್ ದೊಡ್ಡಮ್ಮ ರಾಣಿ ಅಂತ, ಇವ್ರು ಬಂದು ನಮ್ಮ ಸೆಕೆಂಡ್ ದೊಡ್ಡಮ್ಮ ಕಮಲಾ ಮಂಜುನಾಥ್. ಆಮೇಲೆ ಥರ್ಡ್ ಅವ್ರಿಲ್ಲ, ಥರ್ಡ್ ಅವರು ಇನ್ನ ಆನ್ ದ ವೇ. ಇವ್ರು ಬಂದು ನಮ್ಮ 4th ದೊಡ್ಡಮ್ಮ. ಇವ್ರು ಸಾರಿ, ಇವ್ರು ನಮ್ಮ 3rd ದೊಡ್ಡಮ್ಮ ಶೋಭಾ ಅಂತ. ಆಮೇಲೆ 4th ಅವರು ಆನ್ ದ ವೇ ಬರ್ತಿದ್ದಾರೆ ಇನ್ನೊಂದು 2 minutes. ಇವ್ರು ಬಂದು ನಮ್ಮ 5th ದೊಡ್ಡಮ್ಮ ಸಾವಿತ್ರಿ ಅಂತ. ಆಮೇಲೆ ಇವ್ರು ಬಂದು ನಮ್ಮ 6th ದೊಡ್ಡಮ್ಮ ಚೈತ್ರ ಅಂತ. ಇವ್ರು ಬಂದು ನಮ್ಮ ಅಪ್ಪ ತಮ್ಮ ವೈಫ್ ಶಶಿ ಆಂಟಿ. ಸೊ ಇವರು ನಮ್ಮ ಚಿಕ್ಕಮ್ಮ ಆಗಬೇಕು. ಹಾಯ್ ಮಧು. ಗೈಸ್, ಇವರೇ ನೋಡಿ ನಮ್ಮ 4th ದೊಡ್ಡಮ್ಮ. ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ವಿ. ಸೊ ಇವಾಗ ಕಂಪ್ಲೀಟ್ ಆಯ್ತಲ್ವಾ ಗೈಸ್? ಎಲ್ಲ 7 ಮೆಂಬರ್ಸ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟು ಅವ್ರ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಗೈಸ್. ಇವ್ರು ಬಂದು ನಮ್ಮ ಫಸ್ಟ್ ಅಕ್ಕ, ನಮ್ಮ ಫಸ್ಟ್ ದೊಡ್ಡಮ್ಮ ಅವ್ರ ಮಗಳು. ಆಮೇಲೆ ನಮ್ಮ ಮನೆಯ ಫಸ್ಟ್ ಏನು ಗ್ರ್ಯಾಂಡ್ ಸನ್ ಇಲ್ಲಿ ಚಿನ್ನಿ ಆಂಟಿ ಮಗಳು. ಮತ್ತೆ ಇವ್ರು ನಮ್ಮ ಯಜಮಾನ್ರು. ನಾವು ರೀಸೆಂಟಾಗಿ ಮದುವೆ ಆಗಿರೋದು. ಇವ್ರ ಹೆಸರು ರಾಕೇಶ್ ಅಂತ. ನಿಮ್ಮ ಹೆಸರು? 4th ದೊಡ್ಡಮ್ಮ ಮಗಳು ಗೈಸ್. ನ್ಯೂಲಿ. ಇವರು ಸೆಕೆಂಡ್ನೇ ಆಂಟಿ ಮಗ, ಒಂದೇನಲ್ಲಿ ಸನ್ ಗೈಸ್. ಇವ್ರು ಬಂದು ನಮ್ಮ ಫಸ್ಟ್ ಭಾವ ನಿಶಾಕ್ ಅವ್ರ ಹಸ್ಬೆಂಡು. ಇವನ್ ಬಂದು ನನ್ನ ತಮ್ಮ ಮಿಥಿಲ್ ಅಂತ. ಈ ವೆದರ್ ಬಿಸಿ ಬಿಸಿ ಮುದ್ದೆ ಮಟನ್ ಸಾರು ತಿಂತಾ ಇದ್ರೆ ಮಟನ್ ಯಾರ್ಕ ಇವನೇನು ಇಲ್ಲ. ಆಗಂಗಿದ್ರೆ ಇಲ್ಲ ಕಳ್ಸಂತೆ.
ಆಮೇಲೆ ಇದು ಹೆಂಗೈತೆ ಜೋಡಿ ನಂಬರ್ 2 ಅವ್ರ ಅಮ್ಮ ಮಗಳಿಬ್ರು ಒಂದೇ ಅಂತ ಹೇಳ್ಕೊಂಡು ಜೋಡಿ ನಂಬರ್ 3 ಗೈಸ್. ಏನೋ ಜೋರಾಗಿ ಮಾತಾಡಿ, ಹಂಗೆ ಮಾತಾಡಿದ್ರೆ ಕೇಳ್ಸಿ. ಇಡ್ಲಿ ಇದೆ ಇವರು ಅವ್ರ ಮಗ ಅಮೂಲು ಅಂತ. ಇವರು ನಮ್ಮ ಸೆಕೆಂಡ್ ಬಾವ, ನಮ್ಮ ಅಕ್ಕ, ಇವ್ರು ನಮ್ಮ ಫಸ್ಟ್ ಬಾವ. ಇವತ್ತು ಏನು ನಾವು ಡಿನ್ನರ್ ಇಟ್ಕೊಂಡಿದ್ವಿ, ಎಲ್ಲ ಬಂದಿದ್ರು ಕಪಲ್ಸ್ಗಳು, ಅವ್ರ ಫ್ಯಾಮಿಲಿಯವರು ಎಲ್ಲ ಬಂದು ಊಟ ಮಾಡಿಕೊಂಡು ಎಲ್ಲ ಹೊರಟರು. ಈಗ ನಮ್ಮ ಕ್ಲೋಸ್ ಫ್ರೆಂಡ್ ರಚನಾ ಬಂದಿದ್ದಾರೆ ಡಿನ್ನರ್ಗೆ. ಹೇಳಿ ರಚನಾ. ತುಂಬ ಖುಷಿ ಆಗ್ತಾ ಇದೆ. ಇವ್ರ ಮನೆ ಪ್ರೋಗ್ರಾಮ್ ಅಂದರೆ ನಮಗೆ ಮಿಸ್ ಮಾಡೋಕೆ ಅವ್ರು ಕರಿತಾರ ನಾವು ನೋಡ್ತಿರ್ತೀವಿ ಆ್ಯಂಡ್ ಕರೆದೇ ಬಿಡ್ತಾರೆ. ಫೈನಲಿ ಎಲ್ಲಿದ್ರು ಓಡ್ ಬಂದ್ಬಿಡ್ತೀವಿ. ಕರೆಗೂ ಬಂದರು ಈಗ ಫೈನಲ್ ಆಗಿ. ಹಾಯ್ ಗಾಯ್ಸ್, ಇವಾಗ ಟೈಮ್ ಬಂದು ಎಷ್ಟು ಟೈಮು? ಟೈಮ್ ಬಂದು 10:30. ಸೊ ಆಲ್ಮೋಸ್ಟ್ ಇವಾಗೆಲ್ಲ ಹೋದ್ರು, ಬಟ್ ಇನ್ನೂ ಸ್ವಲ್ಪ ಜನ ಇಲ್ಲೇ ಇದ್ದಾರೆ ಅಂತ. ಇವರೆಲ್ಲ ನೋಡಿ ಗೈಸ್ ಇಲ್ಲೇ ಇದ್ದಾರೆ. ಇನ್ನು ಊರಿಗೆ ಹೋಗು ಅಂದರೂ ಹೋಗ್ತಿಲ್ಲ ಗೈಸ್ ಇವರು, ಅದಕ್ಕೆ ಇಲ್ಲೇ ಇದ್ದಾರೆ. ಬಂದರೆ ಊರಿಗೆ ಹೋಗೋಕ್ಕೆ ಮನ್ಸು ಬರಲ್ಲ, ಹಂಗೆ ನಮ್ಮ ಗುಬ್ಬಿ, ಅದಕ್ಕೆ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಸ್ವಲ್ಪ ಗಾಸಿಪ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಎಲ್ಲರೂ ಕುತ್ಕೊಂಡು. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಬಾಯ್.